ಇಂಗ್ಲೆಂಡ್ ನಡುವಿನ 5 ಪಂದ್ಯಗಳ ಟಿ20 ಸರಣಿಯನ್ನ ಇನ್ನೂ ಒಂದು ಪಂದ್ಯ ಬಾಕಿ ಇರುವಂತೆಯೇ ಭಾರತ ಗೆದ್ದು ಬೀಗಿದೆ. ಆದರೆ ಟೀಂ ಇಂಡಿಯಾದ ಪ್ಲೇಯಿಂಗ್ 11ನಲ್ಲಿ ಆದಂಥ ಒಂದು ಬದಲಾವಣೆ ಈ ಗೆಲುವಿಗೆ ಮೋಸದ ಪಟ್ಟ ಕಟ್ಟಿದೆ. ಚೀಟ್ ಮಾಡಿ ಗೆದ್ರು ಅಂತ ಇಂಗ್ಲೆಂಡ್ ಆಟಗಾರರೆಲ್ಲ ಉರಿದು ಬೀಳುತ್ತಿದ್ದಾರೆ. ಅಷ್ಟಕ್ಕೂ 4ನೇ ಪಂದ್ಯದಲ್ಲಿ ಏನಾಯಿತು? ಬದಲು ಆಟಗಾರರಲ್ಲಿ ಮೋಸ ನಡೀತಾ? ಏನಿದು ಕಂಕಷನ್ ರೂಲ್ಸ್? ಇಂಗ್ಲೆಂಡ್ ಪ್ಲೇಯರ್ಸ್ ಸಿಟ್ಟಾಗಿರೋದು ಯಾಕೆ? ಈ ಬಗ್ಗೆ ಡೀಟೇಲ್ಡ್ ಆಗಿ ಹೇಳ್ತೇನೆ. ನಾನು ಶಾಂತ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಿಕ್ಕೆ ಮರಿಬೇಡಿ. ಪುಣೆಯ ಮಹಾರಾಷ್ಟ್ರ ಕ್ರಿಕೆಟ್ ಅಸೋಸಿಯೇಷನ್ ಕ್ರೀಡಾಂಗಣದಲ್ಲಿ ನಡೆದಂತ 4ನೇ ಪಂದ್ಯದಲ್ಲಿ ಭಾರತ ಗೆಲುವು ಕಂಡಿದೆ. ಹಾಗೆ ಟಿ20 ಸರಣಿಯನ್ನ ವಶಪಡಿಸಿಕೊಂಡಿದೆ. ಮೊದಲು ಬ್ಯಾಟ್ ಮಾಡಿದಂತ ಟೀಂ ಇಂಡಿಯಾ 20 ಓವರ್ಗಳಲ್ಲಿ 181 ರನ್ಗಳನ್ನು ಕಲೆ ಹಾಕಿತ್ತು. ಈ ಗುರಿ ಬೆನ್ನಟ್ಟಿದಂತ ಇಂಗ್ಲೆಂಡ್ ತಂಡ 166 ರನ್ ಗಳಿಸುವಷ್ಟರಲ್ಲೇ ಆಲ್ಔಟ್ ಆಯಿತು. ಟೀಂ ಇಂಡಿಯಾ ಪರ ಬ್ಯಾಟಿಂಗ್ನಲ್ಲಿ ಮಿಂಚಿದಂತ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಹಾಗೆ ಬೌಲಿಂಗ್ನಲ್ಲಿ ಮಿಂಚಿದ ವರುಣ್ ಚಕ್ರವರ್ತಿ ಹಾಗೆ ಹರ್ಷಿತ್ ರಾಣಾ ಮ್ಯಾಚ್ ವಿನ್ನರ್ಸ್ ಆದರು. ನಾಲ್ಕನೇ ಪಂದ್ಯದಲ್ಲೂ ಕೈಕೊಟ್ಟ ಟಾಪ್ ಆರ್ಡರ್ ಬ್ಯಾಟರ್ಸ್. ಟಾಸ್ ಸೋತು ಮೊದಲು ಬ್ಯಾಟಿಂಗ್ ಮಾಡಿದಂತ ಟೀಂ ಇಂಡಿಯಾ ಓಪನಿಂಗ್ನಲ್ಲಿ ಆಘಾತವನ್ನು ಎದುರಿಸಿತ್ತು. 2ನೇ ಓವರ್ನಲ್ಲಿಯೇ ತಂಡದ 3 ವಿಕೆಟ್ಗಳು ಉರುಳಿದ್ವು. ಸಂಜು ಸ್ಯಾಮ್ಸನ್, ತಿಲಕ್ ವರ್ಮಾ ಮತ್ತು ಸೂರ್ಯಕುಮಾರ್ ಯಾದವ್ ಅವರನ್ನ ಒಂದೇ ಓವರ್ನಲ್ಲಿ ಔಟ್ ಮಾಡೋ ಮೂಲಕ ಸಾಕಿಬ್ ಮಹಮೂದ್ ಶಾಕ್ ಕೊಟ್ಟರು. ಸಂಜು 1 ರನ್ ಗಳಿಸಿದ್ರೆ ತಿಲಕ್ ವರ್ಮಾ ಹಾಗೆ ಸೂರ್ಯಕುಮಾರ್ ಯಾದವ್ ಡಕೌಟ್ ಆದ್ರು. ಅಭಿಷೇಕ್ ಶರ್ಮಾ 29 ರನ್ಗಳನ್ನು ಕಲೆ ಹಾಕಿದ್ರು. ಇನ್ನು 5ನೇ ಆಟಗಾರನಾಗಿ ಕಣಕ್ಕಿಳಿದಂತ ರಿಂಕು ಸಿಂಗ್ 30 ರನ್ ಗಳಿಸಿ ತಂಡದ ಇನ್ನಿಂಗ್ಸ್ಗೆ ಚೇತರಿಕೆಯನ್ನ ಕೊಟ್ಟರು. ಬಟ್ ರಿಂಕು ಔಟ್ ಆದ ನಂತರ ಹಾರ್ದಿಕ್ ಪಾಂಡ್ಯ ಮತ್ತು ಶಿವಮ್ ದುಬೆ ಇಡೀ ಪಂದ್ಯದ ದಿಕ್ಕನ್ನೇ ಬದಲಿಸಿದ್ರು. ಇಬ್ರು ಕೂಡ ತಲಾ 53 ರನ್ಗಳನ್ನ ಕಲೆ ಹಾಕಿ ಟೀಂ ಇಂಡಿಯಾ ಸ್ಕೋರ್ನ 181 ರನ್ಗಳಿಗೆ ತಲುಪಿಸಿದ್ರು. ದುಬೆ ಬದಲಿಗೆ ಫೀಲ್ಡ್ಗಿಳಿದ ಹರ್ಷಿತ್ ರಾಣಾ. ಅಸಲಿಗೆ ಭಾರತ ಬ್ಯಾಟಿಂಗ್ ಮತ್ತು ಬೌಲಿಂಗ್ ವೇಳೆ ಟೀಂ ಇಂಡಿಯಾದಲ್ಲಿ ಒಂದು ಬದಲಾವಣೆ ಆಯಿತು. ಶಿವಮ್ ದುಬೆ ಬ್ಯಾಟಿಂಗ್ ಮಾಡುವಾಗ ಕೊನೆಯ ಓವರ್ನಲ್ಲಿ ಗಾಯಗೊಂಡ್ರು. ಅವರ ಹೆಲ್ಮೆಟ್ಗೆ ಚೆಂಡು ಬಡಿದಿತ್ತು. ಹೀಗಾಗಿ ಟೀಂ ಇಂಡಿಯಾ ಮ್ಯಾಚ್ ರೆಫರಿಯಿಂದ ಬದಲಿ ಆಟಗಾರನಿಗೆ ಲಿಖಿತ ಅರ್ಜಿಯನ್ನು ಸಲ್ಲಿಸಿತ್ತು. ಈ ಮೂಲಕ ಆಡುವ ಅವಕಾಶ ಪಡೆದಂತ ಹರ್ಷಿತ್ ರಾಣಾ ಭಾರತ ಪರ ಬೌಲಿಂಗ್ ಅಖಾಡಕ್ಕೆ ಇಳಿದ್ರು. 182 ರನ್ಗಳ ಟಾರ್ಗೆಟ್ ಬೆನ್ನತ್ತಿದಂತ ಇಂಗ್ಲೆಂಡ್ ಪರ ಫಿಲ್ಸಾಟ್ ಮತ್ತು ಬೆನ್ ಡಕೆಟ್ ಉತ್ತಮ ಓಪನಿಂಗ್ ನೀಡಿದ್ರು. ಹಾಗೆ ಹ್ಯಾರಿ ಬ್ರೂಕ್ ಕೂಡ ಹೊಡಿಬಡಿ ಆಟದ ಮೂಲಕ ಭಾರತದ ಬೌಲರ್ಗಳ ಬೆವರಿಳಿಸಿದ್ರು. ಹ್ಯಾರಿ ಬ್ರೂಕ್ ಕೇವಲ 26 ಎಸೆತಗಳಲ್ಲಿ 51 ರನ್ ಗಳಿಸುವ ಮೂಲಕ ಇಂಗ್ಲೆಂಡ್ ತಂಡವನ್ನ ಗೆಲುವಿನ ಹಾದಿಗೆ ತಂದ್ರು. ಆದರೆ ವರುಣ್ ಚಕ್ರವರ್ತಿ ಒಂದೇ ಓವರ್ನಲ್ಲಿ ಹ್ಯಾರಿ ಬ್ರೂಕ್ ಮತ್ತು ಬ್ರೇಡನ್ ಕಾರ್ಸ್ ಅವರನ್ನ ಔಟ್ ಮಾಡೋ ಮೂಲಕ ಭಾರತದ ಕಡೆಗೆ ಪಂದ್ಯವನ್ನ ಬದಲಾಯಿಸಿದ್ರು. ಹರ್ಷಿತ್ ರಾಣಾ 4 ಓವರ್ಗಳಲ್ಲಿ 33 ರನ್ಗಳನ್ನ ನೀಡಿ 3 ವಿಕೆಟ್ ಕಬಳಿಸಿ ಭಾರತ ತಂಡಕ್ಕೆ ಗೆಲುವು ತಂದುಕೊಡುವಲ್ಲಿ ಯಶಸ್ವಿಯಾದರು. ಇದರ ಬೆನ್ನಲ್ಲೇ ಇದೀಗ ಕಂಕಷನ್ ಸಬ್ ಆಯ್ಕೆಯ ಬಗ್ಗೆ ಅಪಸ್ವರಗಳು ಕೇಳಿ ಬರ್ತಾ ಇವೆ. ಭಾರತ ತಂಡ ಮೋಸದಿಂದ ಗೆಲುವು ದಾಖಲಿಸಿದೆ ಅಂತ ಇಂಗ್ಲೆಂಡ್ ಅಭಿಮಾನಿಗಳು ಹಾಗೆ ಆಟಗಾರರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಭಾರತದ ಗೆಲುವಿನ ಬೆನ್ನಲ್ಲೇ ಕಂಕಷನ್ ವಿವಾದ. 4ನೇ ಪಂದ್ಯದಲ್ಲಿ ಭಾರತ ಗೆದ್ದಿದ್ರು ಕೂಡ ವಿವಾದವೊಂದು ಹುಟ್ಟುಕೊಂಡಿದೆ. ಹೀಗೆ ವಿವಾದ ಹುಟ್ಟಿಕೊಳ್ಳೋಕೆ ಮುಖ್ಯ ಕಾರಣನೇ ಕಂಕಷನ್ ಸಬ್ ಆಯ್ಕೆ. ಈ ಪಂದ್ಯದ ಮೊದಲ ಇನ್ನಿಂಗ್ಸ್ನ ಕೊನೆಯ ಓವರ್ನಲ್ಲಿ ಶಿವಮ್ ದುಬೆ ಅವರ ಹೆಲ್ಮೆಟ್ಗೆ ಚೆಂಡು ಬಡಿದಿತ್ತು. ಇದಾಗಿಯೂ ಕೂಡ ದುಬೆ 20ನೇ ಓವರ್ನ ಕೊನೆಯ ಎಸೆತವನ್ನು ಎದುರಿಸಿದ್ರು. ಆದರೆ ಹೆಲ್ಮೆಟ್ಗೆ ಚೆಂಡು ಬಡಿದ ಕಾರಣ ಅವರು ಫೀಲ್ಡಿಂಗ್ಗೆ ಇಳಿದಿರಲಿಲ್ಲ. ದುಬೆ ಗಾಯಕ್ಕೆ ತುತ್ತಾಗಿದ್ದರಿಂದ ಟೀಂ ಇಂಡಿಯಾ ಕಂಕಷನ್ ಸಬ್ ಆಯ್ಕೆಯ ಮೊರೆ ಹೋಯಿತು. ಇಲ್ಲಿ ಕಂಕಷನ್ ಸಬ್ ಆಯ್ಕೆ ಅಂದರೆ ಗಾಯಗೊಂಡ ಅಥವಾ ಇತರೆ ಕಾರಣಗಳಿಂದ ತಂಡದಿಂದ ಹೊರಗುಳಿಯುವಂತ ಆಟಗಾರನ ಬದಲಿಗೆ ಇನ್ನೊಬ್ಬ ಪ್ಲೇಯರ್ನ ಕಣಕ್ಕಿಳಿಸೋದು. ಸಿಂಪಲ್ ಆಗಿ ಹೇಳಬೇಕು ಅಂದ್ರೆ IPLನಲ್ಲಿ ಇಂಪ್ಯಾಕ್ಟ್ ಪ್ಲೇಯರ್ ಇದ್ದಂತೆ. 2019ರಲ್ಲಿ ICC ಪರಿಚಯಿಸಿದಂತ ಈ ನಿಯಮದ ಪ್ರಕಾರ ಟೀಂ ಇಂಡಿಯಾ ಶಿವಮ್ ದುಬೆ ಅವರ ಬದಲಿಗೆ ಹರ್ಷಿತ್ ರಾಣಾ ಅವರನ್ನ ಕಣಕ್ಕಿಳಿಸಿತ್ತು. ಆದರೆ ಇದೇ ಈಗ ವಿವಾದವಾಗಿದೆ. ಲೈಕ್ ಟು ಲೈಕ್ ಆಟಗಾರನನ್ನೇ ಕಣಕ್ಕಿಳಿಸಬೇಕು. ಅಷ್ಟಕ್ಕೂ ಹೀಗೆ ಬದಲಿ ಪ್ಲೇಯರ್ ಬರುವಾಗ ನಿಯಮದ ಪ್ರಕಾರ ಲೈಕ್ ಟು ಲೈಕ್ ಆಟಗಾರ ಕಣಕ್ಕಿಳಿಬೇಕು. ಅಂದ್ರೆ ಬ್ಯಾಟರ್ ಗಾಯಗೊಂಡು ಹೊರಗುಳಿದ್ರೆ ಬ್ಯಾಟರ್ನನ್ನೇ ಕಣಕ್ಕಿಳಿಸಬೇಕು, ಅಥವಾ ಬೌಲರ್ ಗಾಯಗೊಂಡ್ರೆ ಬದಲಿಯಾಗಿ ಬರುವವರು ಬೌಲರೇ ಆಗಿರಬೇಕು. ಇನ್ನು ಆಲ್ರೌಂಡರ್ಗೆ ಬದಲಿಯಾಗಿ ಆಲ್ರೌಂಡರೇ ಆಡಬೇಕು ಅಂತ ನಿಯಮ ಇದೆ. ಆದರೆ ಟೀಂ ಇಂಡಿಯಾ ಆಲ್ರೌಂಡರ್ ಶಿವಮ್ ದುಬೆ ಬದಲಿಗೆ ಬೌಲರ್ ಹರ್ಷಿತ್ ರಾಣಾ ಅವರನ್ನ ಕಣಕ್ಕಿಳಿಸಿರೋದೇ ಈಗ ವಿವಾದಕ್ಕೆ ಕಾರಣ ಆಗಿದೆ. ಶಿವಮ್ ದುಬೆ ಬೌಲಿಂಗ್ ಮಾಡ್ತಾರೆ ಅನ್ನೋದೇನೋ ನಿಜ, ಬಟ್ ಹರ್ಷಿತ್ ರಾಣಾ ಮಟ್ಟಿಗೆ ಇಂಪ್ಯಾಕ್ಟ್ ಮಾಡ್ತಾ ಇರಲಿಲ್ಲ. ಬದಲಿ ಆಟಗಾರ ನ್ಯಾಯ ಸಮ್ಮತವಲ್ಲ ಎಂದ ಬಟ್ಲರ್. ದುಬೆ ಬದಲಿಗೆ ರಾಣಾನನ್ನ ಇಳಿಸಿದ್ದಕ್ಕೆ ಇಂಗ್ಲೆಂಡ್ ನಾಯಕ ಜೋಸ್ ಬಟ್ಲರ್ ಕೂಡ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಇದು ಲೈಕ್ ಟು ಲೈಕ್ ಆಟಗಾರನ ಪಟ್ಟಿಗೆ ಬರೋದಿಲ್ಲ. ದುಬೆ ಆಲ್ರೌಂಡರ್ ಆಗಿದ್ರೂ ಕೂಡ
ಟೀಮ್ ಇಂಡಿಯಾ ಪರಿಪೂರ್ಣ ಬೌಲರ್ನನ್ನ ಬದಲಿಯಾಗಿ ಕಣಕ್ಕಿಳಿಸ್ತಿರೋದು ನ್ಯಾಯ ಸಮ್ಮತವಲ್ಲ ಅಂತ ಜೋಸ್ ಬಟ್ಲರ್ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹೀಗಾಗಿ ಕಂಕಷನ್ ಸಬ್ ಅನ್ನ ಅನುಮತಿಸುವ ಮುನ್ನ ಮ್ಯಾಚ್ ರೆಫರಿಗೆ ಹೆಚ್ಚಿನ ಸ್ಪಷ್ಟತೆ ಇರಬೇಕು ಅಂತ ಜೋಸ್ ಬಟ್ಲರ್ ಹೇಳಿದ್ದಾರೆ. ಇಂಗ್ಲೆಂಡ್ ತಂಡದ ಮಾಜಿ ಆಟಗಾರ ಕೆವಿನ್ ಪೀಟರ್ಸನ್ ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ದಾರೆ. ಶಿವಮ್ ದುಬೆ ಬದಲಿಗೆ ಆಲ್ರೌಂಡರ್ ಒಬ್ಬನನ್ನ ಕಣಕ್ಕಿಳಿಸಬೇಕಿತ್ತು. ಅದರ ಬದಲು ಬೌಲರ್ಗೆ ಚಾನ್ಸ್ ನೀಡಿರೋದು ಸರಿಯಾದ ಕ್ರಮವಲ್ಲ ಅಂತ ಹೇಳಿದ್ದಾರೆ. ಹಾಗೆ ಅರೆಕಾಲಿಕ ಬೌಲರ್ ಬದಲಿಗೆ ಪರಿಪೂರ್ಣ ಬೌಲರ್ನನ್ನ ಹೇಗೆ ಬದಲಿಯಾಗಿ ಕಳಿಸಿದ್ರಿ ಅಂತ ಇಂಗ್ಲೆಂಡ್ ತಂಡದ ಮಾಜಿ ನಾಯಕ ಮೈಕಲ್ ಪ್ರಶ್ನಿಸಿದ್ದಾರೆ. ಒಂದ್ ಕಡೆ ವಿವಾದ, ಮತ್ತೊಂದು ಕಡೆ ಸರಣಿ ಕೈವಶ. ಒಟ್ನಲ್ಲಿ T20 ಸರಣಿಯಲ್ಲಿ ಇಂಗ್ಲೆಂಡ್ ತಂಡವನ್ನು ಸೋಲಿಸುವ ಮೂಲಕ ಟೀಮ್ ಇಂಡಿಯಾ ತನ್ನ ಪ್ರಾಬಲ್ಯವನ್ನು ಮುಂದುವರೆಸಿದೆ. ಟೀಮ್ ಇಂಡಿಯಾ 2019ರಿಂದ ಇದುವರೆಗೆ 17 T20 ಸರಣಿಗಳನ್ನಾಡಿದೆ. ಎಲ್ಲಾ ಸರಣಿಗಳನ್ನು ಕೂಡ ಗೆದ್ದುಕೊಂಡಿದೆ. ಸೊ ಇದನ್ನೆಲ್ಲ ಪಕ್ಕಕ್ಕಿಟ್ಟು ನೋಡೋದಾದ್ರೆ ಅಂತಿಮವಾಗಿ ನಿಮ್ಮ ಪ್ರಕಾರ ಬದಲಿ ಆಟಗಾರನ ವಿಚಾರದಲ್ಲಿ ಮೋಸ ನಡೆದಿದ್ಯಾ ಅನ್ನೋದನ್ನ ಕಮೆಂಟ್ಸ್ ಮೂಲಕ ತಿಳಿಸಿ. ಹಾಗೆ ಸುದ್ದಿಯಾನವನ್ನು ಫಾಲೋ ಮಾಡಿ. ನಮಸ್ಕಾರ.